ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತಿನ ವಿಷಯ ನಿಮಗೆಲ್ಲ ಶಾಕಿಂಗ್ ನ್ಯೂಸ್ ಅಂತಲೂ ಹೇಳ್ಬೋದು, ಒಂಥರ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಓಕೆನಾ, ಇಷ್ಟು ದಿವಸ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಾಲಕ್ಷ್ಮಿ ಹಣವನ್ನು ಎಲ್ಲ ಕಂತಿನ ಹಣವನ್ನು ಕೊಟ್ಟಿದ್ದೀವಿ. ನಾವು ಯಾವ ಕಂತಿನ ಹಣನೂ ಒಂದು ಕಂತಿನ ಹಣನೂ ಪೆಂಡಿಂಗ್ ಇಟ್ಟಿಲ್ಲ, ಎಲ್ಲ ಕಂತಿನ ಹಣನೂ ಕೊಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು. ಇವೆಲ್ಲ ಏನಂತ ಅಂದ್ಕೊಂಡ್ರಿ ಅಂತಂದರೆ, 23ನೇ ಕಂತಿನ ಹಣ ಬಂತಪ್ಪ, ಓಕೆ ಇವಾಗ ನೆಕ್ಸ್ಟ್ 24ನೇ ಕಂತಿನ ಹಣನ ವೆಯ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ರಿ. ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂತ ಅಂದರೆ, ಗೃಹಲಕ್ಷ್ಮಿಯ ಎಷ್ಟು ಕಂತು ಹಣ ಬಂದಿದೆ ನಮಗೆ ಅಂತ ಅಲ್ಲ, ಯಾವ ತಿಂಗಳು ಹಣ ಬಂದಿದೆ ಗೃಹಲಕ್ಷ್ಮಿದು ಅಂತ ತಿಳ್ಕೊಬೇಕಾಗಿರೋದು. ಜನಗಳನ್ನ ಯಾಮಾರಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ನಮ್ಮ ಸಿದ್ದರಾಮಯ್ಯನವರು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ಹೇಳಿಬಿಟ್ಟು ವಿರೋಧ ಪಕ್ಷದವರು ಅವರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದವರು 5 ಕಂತಿನ ಹಣನ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿರೋಧ ಪಕ್ಷದವರು ಪ್ರೂಫ್ ಸಮೇತ ತಂದಿದ್ದಾರೆ. ಹಾಗಾದರೆ ಬಾಕಿ ಉಳಿಸ್ಕೊಂಡಿರೋ 5 ಕಂತಿನ ಹಣನ, ಗೃಹಲಕ್ಷ್ಮಿ ಹಣನ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾರಾ ಅಥವಾ ಏನು ಮಾಡ್ತಾರೆ, ಅಥವಾ 24ನೇ ಕಂತಿನ ಹಣನ ರಿಲೀಸ್ ಮಾಡ್ತಾರಾ ಅಂತ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಹಾಗಾಗಿ ನಮ್ಮ ವಿಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇವಾಗ ಜನರಿಗೆ ಏನಂತ ಅಂದರೆ, ಎಲ್ಲ ಕಂತಿನ ಹಣನೂ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವಾಗ ಸ್ಟೇಟಸ್ನ ಎಲ್ಲ ಚೆಕ್ ಮಾಡಿ ತೆಗೆದಾಗ 2 ಕಂತಿನ ಹಣನ ಬಾಕಿ ಉಳಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಫೆಬ್ರವರಿ ಮತ್ತು ಮಾರ್ಚು. ಅದನ್ನು ಸದನದಲ್ಲಿ ಒಪ್ಕೊಳ್ತಾನೆ ಇಲ್ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಇಲ್ಲ, ನಾವೆಲ್ಲ ಕಂತಿನ ಹಣನೂ ಕೊಟ್ಟಿದ್ದೀವಿ, ಯಾವುದು ಕಂತಿನ ಹಣನೂ ಬಾಕಿ ಉಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸ್ಟೇಟಸ್ ಎಲ್ಲ ಚೆಕ್ ಮಾಡಿ ತೆಗ್ದು ತೋರಿಸಿದಾಗ ವಿರೋಧ ಪಕ್ಷದವರು ಆವಾಗ ಸಿದ್ದರಾಮಯ್ಯ ಕೇಳ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ, CM ಆಗಿರೋರು ಅಲ್ವಾ ಈಗ ಅವರು. ಅವ್ರು ಹೇಳ್ತಾರೆ, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಾನು ಚೆಕ್ ಮಾಡಿ ಶೀಘ್ರದಲ್ಲೇ 2 ಕಂತಿನ ಹಣನ, ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣವನ್ನು ಆದಷ್ಟು ಬೇಗನೆ ಜಮಾ ಮಾಡ್ತೀನಿ ಮಹಿಳೆಯರ ಖಾತೆಗೆ ಅಂತ ಹೇಳಿಬಿಟ್ಟು, ಒಟ್ಟು 2+2 4,000 2 ಕಂತಿನ ಹಣವನ್ನು ಒಟ್ಟಿಗೆ ಜಮೆ ಮಾಡ್ತೀವಿ ನಾನು ಅಂತ ಆದಷ್ಟು ಬೇಗ ಇಮಿಡಿಯೇಟಾಗಿ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಕೇವಲ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳಿಂದಲ್ಲ, ಅವರೇ ಒಪ್ಕೊಳ್ತಾ ಇದ್ದಾರೆ, ಆಗಸ್ಟ್ವರೆಗೂ ಕೊಟ್ಟಿದ್ದೀವಿ, ಆಗಸ್ಟ್ವರೆಗೂ ಕೊಟ್ಟಿಲ್ಲ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ. ಸೆಪ್ಟೆಂಬರಿಂದ ಅಕ್ಟೋಬರಿಗೆ ಬರಬೇಕಿತ್ತು, ಅದು ಬಂದಿಲ್ಲ. ಅಕ್ಟೋಬರಿಂದ ನವೆಂಬರಿಗೆ ಬರಬೇಕಿತ್ತು, ಅದು ಬಂದಿಲ್ಲ. ನವೆಂಬರಿಂದ ಡಿಸೆಂಬರಿಗೆ ಬರಬೇಕಿತ್ತು, ಅದು ಬಂದಿಲ್ಲ. ಒಟ್ಟಾರೆ 5 ಕಂತಿನ ಹಣನ ಅವರು ಜಮೆ ಮಾಡಿಲ್ಲ ಮಹಿಳೆಯರ ಖಾತೆಗೆ. ಒಟ್ಟಾರೆ 5 ಕಂತು ಅಂದರೆ 5 ಕಂತು ಅಂದರೆ 2,000 ರೂಪಾಯಿ ಹಣ ಅಂದರೆ 10,000 ಒಟ್ಟು ಹಣನ ಕೊಡಬೇಕಾಗುತ್ತೆ, ನಿಮಗೆ ಮಹಿಳೆಯರ ಖಾತೆಗೆ ಜಮಾ ಮಾಡಬೇಕಾಗುತ್ತೆ. ಹಾಗಂತ 5 ಕಂತಿನ ಹಣ ಕೊಡಬೇಕು ಆಗುತ್ತೆ ಅವರು ಸರ್ಕಾರದವರು ಅಂತ ಹೇಳಿಬಿಟ್ಟು ಒಟ್ಟಾರೆ 10,000 ಹಣ ಹಾಕೋದಿಲ್ಲ, ನಿಮಗೆ ಗೊತ್ತಿದೆ ಅಲ್ವಾ. ಇವಾಗ ಅರ್ಜೆಂಟಾಗಿ ಕೊಡಬೇಕಾಗಿರೋದು ಅಂತ ಅಂದರೆ ಇವಾಗ ಹಾಕೋದಾದರೆ ಅವರು 4,000 ಮಾತ್ರ ಹಾಕ್ತಾರೆ, 2 ಕಂತಿನ ಹಣವನ್ನು ಹಾಕ್ತಾರೆ. ಓಕೆ, ಇದಾಗಿತ್ತು 5 ಕಂತಿನ ಹಣದ ಬಗ್ಗೆ ಮಾಹಿತಿ. ಈಗ ನೆಕ್ಸ್ಟ್ 23ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಇನ್ನು 23ನೇ ಕಂತಿನ ಹಣ ಅಂತ ಅಂದರೆ 50% ಜನಕ್ಕೆ ಬಂದಿದೆ. ಒಂದು ಡಿಸೆಂಬರ್ 10ನೇ ತಾರೀಕಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. 23ನೇ ಕಂತಿಂದು ಅಲ್ವಾ. ಅದರಲ್ಲಿ 50% ಜನಕ್ಕೆ ಬಂದಿದೆ. ಇನ್ನು 50% ಜನದಲ್ಲಿ 3 ಹಂತದಲ್ಲಿ ಹಣ ಬಿಡುಗಡೆ ಮಾಡಬೇಕು ಅಲ್ವಾ. 3 ಹಂತದಲ್ಲಿ ಬಿಡುಗಡೆ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಓಕೆನಾ. ಬಿಡುಗಡೆ ಮಾಡ್ತಾ ಇದ್ದಾರೆ ಇವಾಗ ಮೊನ್ನೆಯಿಂದ. ಓಕೆ, ಇದಾಗಿತ್ತು 23ನೇ ಕಂತಿನ ಹಣ. ಇನ್ನು 24ನೇ ಕಂತಿನ ಹಣ ಬಗ್ಗೆ ಮಾತಾಡೋದಾದರೆ ಇನ್ನು ಹಳೆ ಕಂತಿನ ಕಂತಿಂದೇ ದುಡ್ಡೇ ಕೊಟ್ಟಿಲ್ಲ ಗೃಹಲಕ್ಷ್ಮಿ ದುಡ್ಡನ್ನ ಫೆಬ್ರವರಿ ಮಾಸಕ್ಕೆ. ಇನ್ನು 24ನೇ ಕಂತಿಂದು ಲೇಟು ಅಲ್ವಾ. ಓಕೆ, ಇವಾಗ 23ನೇ ಕಂತಿನ ಹಣ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಾಕಿ ಉಳಿದಿರುವ 5 ಕಂತುಗಳನ್ನ ಆದಷ್ಟು ಬೇಗ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ, ಹೆಲ್ಪ್ಫುಲ್ ಆಯಿತು, ಯೂಸ್ಫುಲ್ ಆಯಿತು, ಏನಾದರೂ ಒಂದು ಮಾಹಿತಿ ಸಿಕ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.